ದೂರ ಇದ್ದು ಧೂಪವಾಗ್ತೀಯೋ ಹತ್ರ ಹೋಗಿ ಹೇಸಿಗೆ ಆಗ್ತೀಯೋ ನಿನಗೆ ಬಿಟ್ಟದ್ದು. ಡ್ರೋನ್ ಪ್ರತಾಪ್ಗೆ ವಿದೇಶದಲ್ಲಿ ಒಳ್ಳೆ ಅದೃಷ್ಟ ಇದೆಯಂತೆ. ಇದನ್ನ ಜ್ಯೋತಿಷಿಗಳು ಹೇಳಿದ ನಂತರ ಡ್ರೋನ್ ಪ್ರತಾಪ್ ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕಂದರೆ ಅವರ ಡ್ರೋನಾರ್ಕ್ ಏರೋಸ್ಪೇಸ್ ಅನ್ನುವಂಥ ಕಂಪನಿಯನ್ನು ಅವರು ಪುಣೆಯಲ್ಲಿ ಮುಖ್ಯವಾಗಿ ಕಚೇರಿಯನ್ನು ಮಾಡಿ ಅಲ್ಲಿಂದ ಎಲ್ಲವನ್ನು ಕೂಡ ನಿರ್ವಹಿಸ್ತಾ ಇದ್ರು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಬಂದಂಥ ಜ್ಯೋತಿಷಿಗಳು ಗುರುಗಳು ಹೇಳಿದಂಥ ಮಾತು, ನಿಮಗೆ ಈ ದೇಶಕ್ಕಿಂತ ಹೊರದೇಶದಲ್ಲಿ ಭವಿಷ್ಯ ಜಾಸ್ತಿ ಇದೆ, ನೀವು ಮನೆಯವರ ಜೊತೆ ಇದ್ರೆ ಒಳ್ಳೆಯದಲ್ಲ, ನೀವು ಮನೆಯವರಿಂದ ಸಂಬಂಧ ಸ್ವಲ್ಪ ದೂರ ಇಟ್ಕೊಳ್ಳಿ, ತುಂಬ ಕಷ್ಟ ಆಗುತ್ತೆ, ಆದರೂ ಕೂಡ ಇದು ಒಳ್ಳೆಯದು, ಸದ್ಯಕ್ಕೆ ಹತ್ತಿರ ಇದ್ದು ಹೇಸಿಗೆ ಮಾಡ್ಕೊಳ್ಳೋಕ್ಕಿಂತ ದೂರ ಇದ್ದು ಧೂಪ ಆಗೋದು ಒಳ್ಳೆಯದು ಅಂತ ಗಾದೆ ಮಾತನ್ನ ಪ್ರತಾಪ್ ಶೈಲಿಲೇ ಹೇಳಿದ್ದಾರೆ. ಹಾಗಾಗಿ ಡ್ರೋನ್ ಪ್ರತಾಪ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಹಿಂದೆ ಕೂಡ ವಿದೇಶಗಳಿಗೆ ಹಲವು ಬಾರಿ ಹೋಗಿದ್ದೆ ಅಂತ ಅವ್ರು ಹೇಳ್ಕೊಂಡಿದ್ರು. ನನ್ನ ಡ್ರೋನ್ ಅನ್ನ ಅಲ್ಲೆಲ್ಲ ಕೂಡ ಮಾರ್ಕೆಟಿಂಗ್ ಮಾಡಿದ್ದೀನಿ, ಆ ಡ್ರೋನ್ಗೆ ಸಿಕ್ಕಾಪಟ್ಟೆ ಅಪ್ರಿಸಿಯೇಷನ್ ಸಿಕ್ಕಿತ್ತು ಬೇರೆ ಬೇರೆ ದೇಶಗಳಲ್ಲಿ ಅಂತ ಹೇಳ್ಕೊಂಡಿದ್ರು. ಈಗ ಕೂಡ ಅವರಿಗೆ ಹೊರ ದೇಶಕ್ಕೆ ಹೋದರೆ ಭವಿಷ್ಯ ಚೆನ್ನಾಗಿದೆ ಅಂತ ಹೇಳಿದ ನಂತರ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ನಂತರ ವಿದೇಶಕ್ಕೆ ಹಾರ್ತಾರಾ? ಸೊ ಈ ಲೆಕ್ಕಾಚಾರ ಶುರುವಾಗಿದೆ. ಆದರೆ ಮನೆಯಿಂದ ದೂರ ಇರಬೇಕು ಅನ್ನೋಂಥದ್ದು ಅವರಿಗೆ ಮತ್ತೊಮ್ಮೆ ಕಣ್ಣೀರು ತರಿಸ್ತು. ಯಾಕಂದರೆ 3 ವರ್ಷದಿಂದ ಈ ಡ್ರೋನ್ ಪ್ರತಾಪ್ ಕಾಗೆ ಹಾರಿಸ್ತಾ ಇದ್ದಾರೆ ಅಂತ ಎಲ್ಲ ಕಡೆ ಸುದ್ದಿ ಆದ ನಂತರ ಅವರಿಗೆ ಮನೆಯವರು ಕೂಡ ಅವರನ್ನು ದೂರ ಇಟ್ಟಿದ್ರು, ಸಂಬಂಧ ಸರಿ ಇರಲಿಲ್ಲ, ಮನೆಯವ್ರ ಜೊತೆ ಸಂಪರ್ಕ ಇರಲಿಲ್ಲ, ಊರಿನವರಿಗೆಲ್ಲ ಬೇಸರ ಆಗಿತ್ತು. ಹಾಗಾಗಿ ಈಗ ಬಿಗ್ ಬಾಸ್ನಿಂದಾಗಿ ಅವರ ಮನೆಯವರು ಅವರು ಒಟ್ಟಾದರೂ ಒಂದಾದರೂ ಮತ್ತೊಮ್ಮೆ. ಆದರೆ ಮತ್ತೆ ಬಿಗ್ ಬಾಸಲ್ಲಿ ಜ್ಯೋತಿಷಿಗಳು ಗುರುಗಳು ಹೇಳಿದಂಥ ಮಾತು, ನೀವು ಮನೆಯವರಿಂದ ದೂರ ಇದ್ರೇನೆ ಒಳ್ಳೆಯದು ಅಂತ. ಮುಂದಕ್ಕೆ ಏನಾಗುತ್ತೋ ಪಾಪ ಡ್ರೋನ್ ಪ್ರತಾಪ್ ಫ್ಯಾನ್ಸ್ ಅಂತೂ ಮತ್ತೆ ಜ್ಯೋತಿಷಿ ಬಂದು ಮನೆಯಿಂದ ದೂರ ಮಾಡ್ತಾ ಇದ್ದಾರೆ ಪ್ರತಾಪ್ ಅವ್ರನ್ನ ಅಂತ ಬೇಸರ ಮಾಡ್ಕೋತಾ ಇದ್ದಾರೆ.